ರಾಮಯ್ಯ ಗೌರ್ಮೆಂಟ್ ಬಾಲಿಕಾ ಪ್ರೌಢಶಾಲೆ. ನಾವು ಇಲ್ಲಿ ನಮ್ಮ ವಿಜ್ಞಾನ ತರಗತಿಯಲ್ಲಿ ಸೆಮಿನಾರ್ ಅನ್ನು ಮಾಡುತ್ತಿದ್ದೇವೆ. ನನ್ನ ಹೆಸರು ಅನುಶ್ರೀ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಇಲ್ಲಿನ ಮಾಡುತ್ತಿರುವ ತೆಗೆದ ಮತ್ತು ಮುಚ್ಚಿದ ಪತ್ರಗಳನ್ನು ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಅನಿಲಗಳ ಎಲೆಗಳ ಮತ್ತು ಅನಿಲಗಳ ವಿನಿಮಯವು ಉದ್ದೇಶಕ್ಕಾಗಿ ಪ್ರಮಾಣದಲ್ಲಿ ಈ ಅನಿಲಗಳನ್ನು ರಂಧ್ರಗಳ ಮೂಲಕ ಆಗುತ್ತದೆ. ಅನಿಲಗಳ ವಿನಿಮಯವು ಕಾಂಡಗಳು, ಬೇರುಗಳು ಮತ್ತು ಎಲೆಗಳ ಮೇಲ್ಮೈಯಿಂದ ಜರುಗುತ್ತದೆ. ಈ ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದಲ್ಲಿ ನೀರು ಕೂಡ ನಷ್ಟವಾಗಿ ದ್ಯುತಿಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಗತ್ಯವಿಲ್ಲದ ಸಸ್ಯವು ಈ ರಂಧ್ರಗಳನ್ನು ಮುಚ್ಚುತ್ತದೆ. ಈ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾಲುವೆ ಜೀವಕೋಶಗಳ ಕಾರ್ಯವಾಗಿದೆ. ನನ್ನ ಹೆಸರು ಸ್ಫೂರ್ತಿ ವಯಸ್. ನಾನು ಇವತ್ತು ಮನುಷ್ಯರ ವಿಸರ್ಜನಾಂಗ ವ್ಯೂಹ ಮಾಡುತ್ತಿದ್ದೇನೆ. ಮನುಷ್ಯರ ವಿಸರ್ಜನಾಂಗ ವ್ಯೂಹದಲ್ಲಿ ಪ್ರಮುಖ ಭಾಗಗಳು: ಎಡರಿನಲ್ ಅಪಧಮನಿ, ಎಡಮೂತ್ರಪಿಂಡ, ಎಡರಿನಲ್ ಅಭಿಧಮನಿ, ಮಹಾಪಧಮನಿ, ಎಡಮೂತ್ರನಳ, ಮಹಾ ಅಭಿಧಮನಿ, ಮೂತ್ರಕೋಶ, ಮೂತ್ರದ್ವಾರ. ಮನುಷ್ಯರ ವಿಸರ್ಜನಾಂಗ ವ್ಯೂಹವು 1 ಜೊತೆ ಮೂತ್ರಪಿಂಡಗಳು, 1 ಜೊತೆ ಮೂತ್ರನಾಳಗಳು, 1 ಮೂತ್ರಕೋಶ ಮತ್ತು 1 ಮೂತ್ರದ್ವಾರವನ್ನು ಒಳಗೊಂಡಿದೆ. ಮೂತ್ರಪಿಂಡಗಳು ಉದರ ಭಾಗದಲ್ಲಿ ಬೆನ್ನುಮೂಳೆಯ 2 ಪಾರ್ಶ್ವಗಳಲ್ಲಿ ಒಂದರಂತೆ ಇವೆ. ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಒಂದು ಮೂತ್ರದ್ವಾರದ ಮೂಲಕ ವಿಸರ್ಜನೆಯಾಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ. ಮೂತ್ರವು ಹೇಗೆ ಉತ್ಪತ್ತಿಯಾಗುತ್ತದೆ ಎಂದರೆ, ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರತೆಗೆಯುವುದು ಮೂತ್ರ ತಯಾರಿಕೆ ಉದ್ದೇಶವಾಗಿದೆ. ಶ್ವಾಸಕೋಶಗಳಲ್ಲಿ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕುವಂತೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದು ಹಾಕಲಾಗುತ್ತದೆ. ನನ್ನ ಹೆಸರು ವಿಜಯ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು ಹೃದಯ. ಹೃದಯವು ನಮ್ಮ ಮುಷ್ಟಿಯಷ್ಟಿರುತ್ತದೆ. ಅದರಲ್ಲಿ ಹೃದಯದಲ್ಲಿ ಬರುವಂತಹ ಭಾಗಗಳಲ್ಲಿ ಮೊದಲನೇದು ಮಹಾ ಅಪಧಮನಿಯು. ಮಹಾ ಅಪಧಮನಿಯು ಹೃದಯದಿಂದ ಬರುವ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೂ ಸಾಗಿಸುತ್ತದೆ. ಮತ್ತು ಕುಕ್ಕುಸಕ ಅಪಧಮನಿಯು ಹೃದಯದಿಂದ ಬರುವ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೂ ಸಾಗಿಸುತ್ತದೆ. ಕುಕ್ಕುಸಕ ಅಭಿಧಮನಿಯು ದೇಹದ ಎಲ್ಲಾ ಭಾಗಗಳಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯಕ್ಕೆ ತರುತ್ತದೆ. ಎಡ ಉತ್ಕರ್ಣವು ಶ್ವಾಸಕೋಶದಿಂದ ಬರುವ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯಕ್ಕೆ ಸಾಗಿಸುತ್ತದೆ. ಮತ್ತೆ ಬಲ ಉತ್ಕರ್ಣವು ಹೃದಯದಿಂದ ಎಲ್ಲಾ ಭಾಗಗಳಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೃದಯಕ್ಕೆ ಸಾಗಿಸುತ್ತದೆ. ನನ್ನ ಹೆಸರು ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮಾನವನ ಜೀರ್ಣಾಂಗ ವ್ಯೂಹವನ್ನು ಮಾಡುತ್ತಿದ್ದೇನೆ. ಅದರಲ್ಲಿ ಜೀರ್ಣಕ್ರಿಯೆ ಎಂದರೆ ಸಂಕೀರ್ಣ ರೂಪದ ಆಹಾರವನ್ನು ಸರಳ ರೂಪದಲ್ಲಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಯನ್ನು ಜೀರ್ಣಕ್ರಿಯೆ ಎನ್ನುವರು. ಅದರಲ್ಲಿ ಬಾಯಿಯ ಮೂಲಕ ಆಹಾರವನ್ನು ತೆಗೆದುಕೊಳ್ಳುತ್ತದೆ. ಹಲ್ಲುಗಳ ಸಹಾಯದಿಂದ ಆಹಾರವನ್ನು ಸಣ್ಣ ಸಣ್ಣ ಚೂರುಗಳನ್ನು ಮಾಡುತ್ತದೆ. ಲಾಲಾರಸ ಗ್ರಂಥಿಗಳಿಂದ ಲಾಲಾರಸವು ಬಾಯಿಗೆ ಬಿಡುಗಡೆಯಾಗುತ್ತದೆ. ಲಾಲಾರಸವು ಅಮೇಲೇಸ್ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ನಾಲಿಗೆಯ ಸಹಾಯದಿಂದ ಬಾಯಿಯ ತುಂಬ ತಿರುಗುತ್ತದೆ ಮತ್ತು ಬೋಲಸ್ ಉಂಟಾಗುತ್ತದೆ. ಈಗ ನಾಲಿಗೆ ನಾವು ಸೇರಿಸಿದ
ಸೂಚಿಸುತ್ತಾ ಮುಂದಕ್ಕೆ ತಳ್ಳುತ್ತದೆ. ಇದನ್ನು ಪರಿಕ್ರಮಣ ಸಂಸ್ಕೃತನ ಚಲನೆ ಎನ್ನುವರು. ಈಗ ಜಠರ. ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಪ್ರವೇಶಿಸಿದಾಗ ಹಿಗ್ಗುತ್ತದೆ. ಜಠರದ ಸ್ನಾಯುಧ ಗೋಡೆಗಳು ಹೆಚ್ಚಿನ ಪಚನ ರಸಗಳೊಂದಿಗೆ ಆಹಾರವು ಚೆನ್ನಾಗಿ ಮಿಶ್ರಣ ಮಾಡಲು ಸಹಾಯ ಮಾಡುತ್ತದೆ. ಜಠರದ ಗೋಡೆಯಲ್ಲಿ ಜಠರ ಗ್ರಂಥಿಗಳಿಂದ ಇವು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ರೆನಿನ್ಗಳನ್ನು ಹಾಗೂ ಲೋಳೆಯನ್ನು ಸ್ರವಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಆಹಾರ ಮತ್ತು ನೀರಿನ ಮೂಲಕ ಪ್ರವೇಶಿಸಿದ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತದೆ ಹಾಗೂ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಧ್ಯಮವನ್ನು ಉಂಟು ಮಾಡುತ್ತದೆ. ಪೆಪ್ಸಿನ್ ಆಹಾರದಲ್ಲಿರುವ ಪ್ರೋಟೀನ್ ಅನ್ನು ಪಾಲಿಪೇಟ್ ಆಗಿ ರೆನಿನ್ ಹಾಲಿನಲ್ಲಿ ಕರಗಿಸುವ ಪ್ರೋಟೀನ್ ಅನ್ನು ಕರಗದಿರುವ ಮೊಸರನ್ನಾಗಿ ಮಾಡುತ್ತದೆ. ಜಠರದಲ್ಲಿ ಗೋಡೆಯಲ್ಲಿ ಸ್ರವಿಸಿದ ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ಜಠರದಲ್ಲಿ ಅಂತಿಮವಾಗಿ ಆಹಾರವು ಗಂಜಿ ರೂಪಕ್ಕೆ ಬದಲಾಯಿಸುತ್ತದೆ. ಇದನ್ನು ಫ್ಲೈಮ್ ಎನ್ನುವರು. ಸಣ್ಣ ಕರುಳು. ಜಠರದ ಅಂಚಿನಲ್ಲಿರುವ ಸಂಕುಚನ ಸ್ನಾಯುಗಳಿಂದ ಆಹಾರವು ಜಠರದಿಂದ ಸಣ್ಣ ಕರುಳಿಗೆ ಬಿಡುಗಡೆಯಾಗುತ್ತದೆ. ಸಣ್ಣ ಕರುಳು ಜೀರ್ಣನಾಳದ ಅತ್ಯಂತ ಉದ್ದದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ಸಣ್ಣ ಕರುಳಿನ ಉದ್ದವು ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಸಲುವಾಗಿ ಉದ್ದೇಶವಾಗಿ ಹಾಗೂ ಮಾಂಸವನ್ನು ಜೀರ್ಣಿಸಲು ಸುಲಭವಾಗಿರುವುದರಿಂದ ಮಾಂಸಾಹಾರಿಗಳು ಗಿಡ್ಡನಾದ ಸಣ್ಣ ಕರುಳನ್ನು ಹೊಂದಿವೆ. ಯಕೃತ್ನಿಂದ ಸ್ರವಿಸುವ ಪಿತ್ತರಸವು ಕೊಬ್ಬಿನ ಮೇಲೆ ಪರಿವರ್ತಿಸುವ ಜೊತೆಗೆ ಜಠರದಿಂದ ಬಂದ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. ಮೇದೋಜೀರಕವು ಮೇದೋಜೀರಕ ರಸವನ್ನು ಸ್ರವಿಸುತ್ತದೆ. ಈಗ ಟ್ರಿಪ್ಸ್ನ ಮತ್ತು ಲೈಡೇಸ್ ಕಿಣ್ವಗಳನ್ನು ಹೊಂದಿದೆ. ಟ್ರಿಪ್ಸ್ ಕಿಣ್ವವು ಪ್ರೋಟೀನ್ ಅನ್ನು ಜೀರ್ಣಿಸಲು ಮತ್ತು ಲೈಪೇಸ್ ಕಿಣ್ವವು ಕೊಬ್ಬನ್ನು ಹೆಮಲಿಸ್ಕರಣಗೊಳಿಸಲು ಸಹಾಯ ಮಾಡುತ್ತದೆ. ದೊಡ್ಡ ಕರುಳು. ಸಣ್ಣ ಕರುಳಿನಲ್ಲಿ ಹೀರಿಕೆಯಾಗದ ಆಹಾರವು ದೊಡ್ಡ ಕರುಳಿಗೆ ಸಾಗುತ್ತದೆ. ಅಲ್ಲಿ ಹೆಚ್ಚಿನ ಬಿಲ್ವೆಗಳು ಮತ್ತು ಆಹಾರದಲ್ಲಿನ ನೀರನ್ನು ಹೀರಿಕೊಳ್ಳುತ್ತದೆ. ಅಪೆಂಡಿಕ್ಸ್. ಕರುಳು ವಾಳುವಿಕ. ಅಪೆಂಡಿಕ್ಸ್. ಸಣ್ಣ ಕರುಳು, ದೊಡ್ಡ ಕರುಳು ಕೂಡುವುದೇ ಮೋಟು ಬಾಲದಂತಿರುತ್ತದೆ. ಕರುಳು ವಾಳದಲ್ಲಿ ಅಪೆಂಡಿಕ್ಸ್ ಆಗುವ ಉರಿತ ಇದರೊಂದಿಗೆ ಒಳಗಡೆ ತಡೆಯಲಾಗಬಹುದು. ಇದರಲ್ಲಿ ಇದನ್ನು ಅಪೆಂಡಿಕ್ಸ್ ಎನ್ನುವರು. ನನ್ನ ಹೆಸರು ಮಾನಸ. ನಾನು ಇಂದಿನ ವಿಜ್ಞಾನ ತರಗತಿಯಲ್ಲಿ ಕ್ಲಾಸಿಂಗ್ ಮಾಡ್ತೀನಿ. ಮಾನವರಲ್ಲಿ ಅಂತಃಸ್ರಾವಕ ಗ್ರಂಥಿಗಳು. ಇದರಲ್ಲಿ ಬರುವ ಕೆಲವು ಭಾಗಗಳ ಬಗ್ಗೆ ನಾನು ಇಂದು ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಪಿಟ್ಯೂಟರಿ ಗ್ರಂಥಿ. ಥೈರಾಯ್ಡ್ ಗ್ರಂಥಿ. ಥೈರಾಕ್ಸಿನ್ ಉತ್ಪತ್ತಿ ಮಾಡಲು ಥೈರಾಯ್ಡ್ ಗ್ರಂಥಿಗೆ ಅಯೋಡಿನ್ ತುಂಬಾ ಅಗತ್ಯವಾಗಿದೆ ಮತ್ತು ಅದನ್ನು ಸಂಶ್ಲೇಷಣೆ ಮಾಡಲು ಕೂಡ ಥೈರಾಕ್ಸಿನ್
ಆಕ್ಸಿನ್ ಗ್ರಂಥಿಗೆ ಅಯೋಡಿನ್ ತುಂಬಾ ಅಗತ್ಯವಾಗಿದೆ. ಮತ್ತು ನಾವು ದಿನನಿತ್ಯ ಊಟ ಮಾಡುವ ಆಹಾರದಲ್ಲಿ ಅಯೋಡಿನ್ ಕೊರತೆ ಆದರೆ ನಾವು ಗಳಗಂಡ ರೋಗಕ್ಕೆ ತುತ್ತಾಗ್ತೀವಿ. ಮತ್ತೆ ಏನಪ್ಪಾ ಅಂದ್ರೆ ಈ ಗಳಗಂಡ ರೋಗದ ಲಕ್ಷಣ ಏನಂದ್ರೆ ಕುತ್ತಿಗೆ ಊದಿಕೊಳ್ಳುವುದು. ಮತ್ತೆ ಏನಂದ್ರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯತೆಯನ್ನು ಕೈಲಾಸಿ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಮತ್ತೆ ನಾವು ಕೆಲವೊಮ್ಮೆ ಅತಿ ಕುಬ್ಜರನ್ನು ಮತ್ತು ಅತಿ ದೈತ್ಯರನ್ನು ನೋಡ್ತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ಗಳಲ್ಲಿ ದೇಹದ ಬೆಳವಣಿಗೆ ಹಾರ್ಮೋನ್ ಕೂಡ ಒಂದಾಗಿದೆ. ಮತ್ತೆ ಬೆಳವಣಿಗೆ ಹಾರ್ಮೋನ್ ದೇಹದ ಹಾರ್ಮೋನ್ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ನಾವು ಬಾಲ್ಯದಲ್ಲಿ ಹಾರ್ಮೋನಿನ ಕೊರತೆ ಆದರೆ ಈ ಕುಬ್ಜತೆ ಉಂಟಾಗುತ್ತದೆ. ಮತ್ತೆ ಅಂದ್ರೆ ನಿಮ್ಮ ಕುಟುಂಬದ ಅಥವಾ ಸ್ನೇಹಿತರಲ್ಲಿ ಯಾರಿಗಾದರೂ ಏನಂದ್ರೆ ಮಧುಮೇಹದಿಂದ ಬಳಲುತ್ತಿರುವುದನ್ನು ನೀವು ನೋಡಿದ್ದೀರಾ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ವೈದ್ಯರು ಅವ್ರಿಗೆ ಒಂದು ಸಲಹೆ ಕೊಟ್ಟಿರ್ತಾರೆ. ಏನಂದ್ರೆ ಅವರು ಊಟದಲ್ಲಿ ಸಕ್ಕರೆಯನ್ನು ಕಡಿಮೆಯಾಗಿ ಬಳಸಿ ಅಂತ. ಮತ್ತೆ ಇವರು ಅವರು ಚಿಕಿತ್ಸೆಯ ಪರವಾಗಿ ಅವರು ಒಂದು ಇನ್ಸುಲಿನ್ ಚುಚ್ಚುಮದ್ದಿನ ಮೂಲಕ ಇನ್ಸುಲಿನ್ ಅನ್ನು ಅವರು ತೆಗೆದುಕೊಳ್ಳುತ್ತಿರ್ತಾರೆ. ಮತ್ತೆ ಈ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಒಂದು ಹಾರ್ಮೋನ್ ಮತ್ತು ಇದು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಿ ಸಹಾಯ ಮಾಡುತ್ತದೆ. ಒಂದು ವೇಳೆ ಸರಿಯಾದ ಪ್ರಮಾಣದಲ್ಲಿ ಅದು ಸ್ರವಿಕೆ ಆಗದಿದ್ದರೆ ನಾವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗಿ ನಮ್ಮ ದೇಹದಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮತ್ತೆ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆಯಾಗಬೇಕೆಂಬುದು ಅತಿ ಮುಖ್ಯವೆಂದಾಗಿದೆ. ಅದನ್ನು ಮಾಡುವ ಒಂದು ಕಾರ್ಯವಿಧಾನದ ಅಗತ್ಯ ನಮಗಿದೆ. ಹಾರ್ಮೋನ್ಗಳು ಬಿಡುಗಡೆಯಾಗುವ ಸಮಯ ಮತ್ತು ಪ್ರಮಾಣವನ್ನು ಹಿಮ್ಮಾಯಿತಿ ಕಾರ್ಯವಿಧಾನಗಳಿಂದ ನಿಯಂತ್ರಿಸಲಾಗುತ್ತದೆ. ಉದಾಹರಣೆಗೆ, ಒಂದು ವೇಳೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಏರಿದರೆ ಅದನ್ನು ಮೇದೋಜೀರಕ ಗ್ರಂಥಿಯ ಜೀವಕೋಶಗಳು ಪತ್ತೆ ಮಾಡುತ್ತವೆ ಮತ್ತು ಅವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡುವ ಮೂಲಕ ಪ್ರತಿಕ್ರಿಯಿಸುತ್ತವೆ. ಅದೇ ರೀತಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕುಸಿಯುತ್ತಿದ್ದಂತೆ ಇನ್ಸುಲಿನ್ ಸ್ರವಿಕೆಯು ಕೂಡ ಕಡಿಮೆಯಾಗುತ್ತದೆ. ಸಂಗೀತ ನನ್ನ 10ನೇ ತರಗತಿಯಲ್ಲಿ ವ್ಯಾಯಾಮ ಮಾಡ್ತೇನೆ. ಇಂದು ನಾನು ವಿಜ್ಞಾನದಲ್ಲಿ ಮಾನವನ ಮೆದುಳಿನ ಬಗ್ಗೆ ತಿಳಿಸುತ್ತಿದ್ದೇನೆ. ಮಾನವನ ಮೆದುಳು ಹೊರನೋಟವು 3 ನಿರ್ದಿಷ್ಟ ಭಾಗಗಳನ್ನು ಹೊಂದಿದೆ. ಮುಂಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. ಹಿಮ್ಮೆದುಳು ಮುಂಡದಲ್ಲಿ ಮಿದುಳು ಬಳ್ಳಿಯಾಗಿ ಮುಂದುವರಿಯುತ್ತದೆ. ವಯಸ್ಕ ಮಾನವನ ಮಿದುಳಿನ ಸರಾಸರಿ ತೂಕ 1200 ರಿಂದ 1400 ಗ್ರಾಂಗಳು. ಕೇಂದ್ರ ನರವ್ಯೂಹದ ಭಾಗಗಳು: ಮೆದುಳು ಮತ್ತು ಮಿದುಳು ಬಳ್ಳಿ. ಮುಮ್ಮೆದುಳಿನ ಕಾರ್ಯಗಳು: ಮುಮ್ಮೆದುಳು ಮೆದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ಇದು ವಿವಿಧ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನು ಸ್ವೀಕರಿಸುವ ಪ್ರದೇಶಗಳನ್ನು ಹೊಂದಿದೆ. ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿವೆ. ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತವೆ. ಮಧ್ಯಮೆದುಳಿನ ಕಾರ್ಯ: ಮಧ್ಯಮೆದುಳು ನರತಂತುಗಳಿಂದ ಕೂಡಿದ ಮೆದುಳಿನ ಒಂದು ಚಿಕ್ಕ ಭಾಗವಾಗಿದ್ದು ಮುಮ್ಮೆದುಳು ಮತ್ತು ಹಿಮ್ಮೆದುಳಿಗೆ ಸಂಬಂಧ ಕಲ್ಪಿಸುತ್ತದೆ. ಜೊತೆಗೆ ಸಂದೇಶಗಳನ್ನು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಾಗಿಸುತ್ತದೆ. ದೃಶ್ಯ ಮತ್ತು ಶ್ರವ್ಯಕ್ಕೆ ಸಂಬಂಧಿಸಿದ ಚೋದನೆಗನುಗುಣವಾಗಿ ತಲೆ ಮತ್ತು ಕತ್ತಿನ ಪರಾವರ್ತಿತ ಚಲನೆಗಳಿಗೆ ಕಾರಣವಾಗಿದೆ. ಹಿಮ್ಮೆದುಳಿನ ಭಾಗಗಳು: ಹಿಮ್ಮೆದುಳಿನ ಅನುಮಸ್ತಿಷ್ಕ, ಪಾನ್ಸ್ ಮತ್ತು ಮೆಡುಲ್ಲಾ ಅಬ್ಲಗೇಟಾ ಎಂಬ 3 ಭಾಗಗಳಿವೆ. ಅದರಲ್ಲಿ ಅನುಮಸ್ತಿಷ್ಕದ ಕಾರ್ಯ: ಅನುಮಸ್ತಿಷ್ಕವು ಮೆದುಳಿನ 2ನೇ ದೊಡ್ಡ ಭಾಗವಾಗಿದ್ದು ಅನುಮಸ್ತಿಷ್ಕದ ಕೆಳಗೆ ಹಿಂಭಾಗದಲ್ಲಿದೆ. ನಡೆಯುವ, ಓಡುವ ಚಲನೆಗಳಿಗೆ ಅಗತ್ಯವಾದ ಸ್ನಾಯುಗಳ ನಡುವೆ ಹೊಂದಾಣಿಕೆಯನ್ನು ಅನುಮಸ್ತಿಷ್ಕ ಏರ್ಪಡಿಸುತ್ತದೆ. ಹಾಗಾಗಿ ಅನುಮಸ್ತಿಷ್ಕವು ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಪಾನ್ಸ್ನ ಕಾರ್ಯಗಳು: ಪಾನ್ಸ್ ಅನುಮಸ್ತಿಷ್ಕದ ಮುಂದೆ, ಮಧ್ಯ ಮೆದುಳಿನ ಕೆಳಗೆ ಮತ್ತು ಮೆಡುಲ್ಲಾ ಅಬ್ಲಗೇಟದ ಮೇಲೆ ಇದೆ.
ಪಾನ್ಸ್ ಭಾಗವು ಆಹಾರ ಅಗಿಯುವುದು, ಮುಖದ ಭಾವ ಮತ್ತು ಉಸಿರಾಟ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಮೆಡುಲ್ಲಾ ಅಬ್ಲಗೇಟದ ಕಾರ್ಯಗಳು. ಮೆಡುಲ್ಲಾ ಅಬ್ಲಗೇಟ ಅಥವಾ ಮನುಷ್ಯನ ಮಿದುಳಿನ ಅತಿ ಹಿಂದಿನ ಭಾಗವಾಗಿದ್ದು, ಮುಂಡದ ಭಾಗದಲ್ಲಿ ಮೆದುಳು ಬಳ್ಳಿಯಾಗಿ ಮುಂದುವರಿಯುತ್ತದೆ. ಮೆಡುಲ್ಲಾ ಅಬ್ಲಗೇಟ ಅಥವಾ ಮೆಡುಲ್ಲಾ ಅಬ್ಲಗೇಟ ಮತ್ತು ಮನುಷ್ಯರ ಭಾಗಗಳು ದೇಹದ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯದ ಬಡಿತ, ಜೀರ್ಣನಾಳದ ಚಲನೆ, ನುಂಗುವುದು, ಕೆಮ್ಮುವುದು, ವಾಂತಿ ಮಾಡುವುದು ನಿಯಂತ್ರಿಸುತ್ತದೆ. ಅಲ್ಲದೆ ಕಿಣ್ವಗಳ ಸ್ರವಿಕೆ ಮತ್ತು ರಕ್ತದ ಒತ್ತಡದ ನಿಯಂತ್ರಣ ಮುಂತಾದ ಕ್ರಿಯೆ ಸಂಬಂಧಿಸಿದ ಚಟುವಟಿಕೆಗಳನ್ನು